ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವವಾಣಿ ವೆಲ್ನೆಸ್ ಸೆಂಟರ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ನೋಡಿ, ಇವತ್ತು ನಾವು ನುಗ್ಗೆ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ನುಗ್ಗೆ ಸೊಪ್ಪು ಒಂದು ಔಷಧೀಯ ಗುಣಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಯಾಕಂದರೆ ನಾನು ಈ ಒಂದು ಚಾನಲ್ನಲ್ಲಿ ನಿಮಗೆ ಏನು ಮಾಡ್ತೀನಿ, ಎಲ್ಲ ತರಕಾರಿಗಳಾಗಿರಬಹುದು ಅಥವಾ ಎಲ್ಲ ಹಣ್ಣುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಇವತ್ತೊಂದಿನ ನಾವೇನು ಮಾಡೋಣ, ನುಗ್ಗೆ ಸೊಪ್ಪಿನ ಗುಣಗಳು ಏನು ಇವೆ ಎಲ್ಲ ತಿಳ್ಕೊಳ್ಳೋತಾ ಹೋಗೋಣ. ನುಗ್ಗೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಎ ಮತ್ತು ಬಿಟಾ ಕ್ಯಾರೆಟಿನ್, ಎ ವಿಟಮಿನ್ ಮತ್ತು ಬಿಟಾ ಕ್ಯಾರೆಟಿನ್ ಪೋಷಕಾಂಶಗಳಿವೆ. ನುಗ್ಗೆ ಸೊಪ್ಪು ಡೈಲಿ ಸೇವನೆ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಬಹುದು. ಅಲ್ಲದೆ ಇದರಲ್ಲಿರುವಂತಹ ಡಿ ವಿಟಮಿನ್ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಅದರ ಜೊತೆಗೆ ಮಧುಮೇಹವನ್ನು ನಮ್ಮ ದೂರವಿಡುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಂಶ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಳ್ಳಿಗಳಲ್ಲಿ ಸಹಜವಾಗಿ ಸಿಗುವಂತಹ ನುಗ್ಗೆ ಸೊಪ್ಪು ಹಲವು ರೀತಿಯಲ್ಲಿ ನಮ್ಮ ಆರೋಗ್ಯಕರವಾದಂತಹ ಆಹಾರವಾಗಿದೆ. ಆದ್ದರಿಂದ ಯಾವ ಸೀಸನ್ನಲ್ಲಿ ಯಾವೆಲ್ಲ ಸೊಪ್ಪು ತರಕಾರಿಗಳು ಬರ್ತಾವಲ್ಲ ಅವುಗಳನ್ನು ನಾವೇನು ಮಾಡಬೇಕು, ಸೇವನೆ ಮಾಡಲೇಬೇಕು. ಯಾವುದನ್ನು ನಾವು ಪ್ರಕೃತಿಯ ವಿರುದ್ಧವಾಗಿ ಇದನ್ನು ಬಿಡ್ತೀವಿ ಅದನ್ನು ಬಿಡ್ತೀವಿ ಅಂತ ಬಿಡೋ ಹಾಗಿಲ್ಲ. ಪ್ರತಿಯೊಂದು ಸೊಪ್ಪನ್ನು, ಪ್ರತಿಯೊಂದು ತರಕಾರಿನ ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂಥ ಪೋಷಕಾಂಶಗಳನ್ನು ಕೊಡೋದ್ರಿಂದ ಅವುಗಳನ್ನು ಸೇವಿಸಬೇಕು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನುಗ್ಗೆ ಸೊಪ್ಪು ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಕಾರಿ ಅಥವಾ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಆಹಾರದ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.